ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿ ತಹಶೀಲ್ದಾರರಿಗೆ ಮತ್ತು ಡಿವೈಎಸ್ಪಿ ರವರಿಗೆ ಮನವಿ ಮಾಡಿಕೊಂಡರು ವೈದ್ಯರು. ವೈದ್ಯರ ಮೇಲಿನ ಆಗುತ್ತಿರುವ ಹಲ್ಲೆಗಳಿಂದ ರಕ್ಷಣೆಯ ಒದಗಿಸುವಂತೆ ಬಾಲ್ಕಿ ವೈದ್ಯರ ನಿಯೋಗದೊಂದಿಗೆ ಮನವಿ ಮಾಡಿಕೊಂಡರು. ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರ ಮೇಲೆ ಹಲ್ಲೆ ಹಾಗೂ ಬೆದರಿಕೆ ಘಟನೆಗಳು ಹೆಚ್ಚಾಗುತ್ತಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ. ವೈದ್ಯರು ತಮ್ಮ ಜೀವದ ಅಂಗನ್ನ ತೊರೆದು ಸಾರ್ವಜನಿಕರ ಆರೋಗ್ಯ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕೆಲವು ದುರ್ಘಟನೆಗಳಿಂದ ವೈದ್ಯರಲ್ಲಿ ಭಯ ಮತ್ತು ಅಸುರಕ್ಷಿತ ಭಾವನೆ ಉಂಟಾಗಿದೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಮಯದಲ್ಲಿ ಉಂಟಾಗುವ ಅನಿವಾರ್ಯ ಸಂದರ್ಭಗಳನ್ನು ನೆಪವನ್ನಾಗಿ ಮಾಡಿಕೊಂಡು ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸುವ ಘಟನೆಗಳು ಸಮಾಜಕ್ಕೆ ಹಾಗೂ ಆರೋಗ್ಯ ವ್ಯವಸ್ಥೆಗೆ ಹಾನಿಕಾರಕವಾಗಿವೆ. ಇಂತಹ ಘಟನೆಗಳು ವೈದ್ಯರ ಸೇವಾ ಮನೋಭಾವಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತವೆ ಎಂದು ಡಾಕ್ಟರ್ ರಾಜೇಂದ್ರ ಜಾಧವ್, ವಸಂತ್ ಕುಮಾರ್, ಗುಂಡೇರಾವ್ ಶೆಡೋಳೆ ಇನ್ನಿತರ ಜಂಟಿಯಾಗಿ ಮಾಧ್ಯಮದ ಮುಖಾಂತರ ಹೇಳಿಕೆ ನೀಡಿರುತ್ತಾರೆ. ಬಾಲ್ಕಿ ತಾಲೂಕಿನ ಎಲ್ಲಾ ಆಸ್ಪತ್ರೆಗಳು ಹಾಗೂ ವೈದ್ಯರಿಗೆ ಸೂಕ್ತ ಪೊಲೀಸ್ ರಕ್ಷಣೆಯನ್ನ ಒದಗಿಸುವಂತೆ ಹಾಗೂ ಆಸ್ಪತ್ರೆಗಳಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ವಿನಮ್ರವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಜೊತೆಗೆ ವೈದ್ಯರ ಮೇಲಿನ ಹಲ್ಲೆ ಪ್ರಕರಣಗಳಲ್ಲಿ ತಕ್ಷಣ ಕಾನೂನು ಕ್ರಮ ಜರುಗಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಕೋರುತ್ತೇವೆ. ಬಾಲ್ಕಿ ವೈದ್ಯರ ಸಂಘದ ಪರವಾಗಿ ತಿಳಿಸಿರುತ್ತಾರೆ. ಪ್ರಮುಖರಾದ ಡಾಕ್ಟರ್ ರಾಜೇಂದ್ರ ಜಾಧವ್, ವೈದ್ಯರ ಸಂಘದ ಅಧ್ಯಕ್ಷರು ಬಾಲ್ಕಿ, ಡಾಕ್ಟರ್ ಸಜ್ಜಲ್ ಬಳತೆ, ಡಾಕ್ಟರ್ ಅಮಿತ್ ಅಸ್ಟೋರೆ, ಡಾಕ್ಟರ್ ಕಪಿಲ್ ರೆಡ್ಡಿ, ಡಾಕ್ಟರ್ ಗುಂಡೇರಾವ್ ಶೆಡೋಳೆ, ಡಾಕ್ಟರ್ ಕವಿತಾ ಪಾಟೀಲ್, ಡಾಕ್ಟರ್ ಉಧವಾ ಕನಸೆ, ಡಾಕ್ಟರ್ ವಸಂತ್ ಕುಮಾರ್, ಡಾಕ್ಟರ್ ಮಂಜುನಾಥ್ ಹಿರೇಮಠ್ ಹಾಗೂ ಡಾಕ್ಟರ್ ಶಿವಾಜಿ ಗುರುದಲೆ, ಡಾಕ್ಟರ್ ಶಾರದಾ ತುಕದೆ, ಡಾಕ್ಟರ್ ಪ್ರಭುಲಿಂಗಸ್ವಾಮಿ, ಡಾಕ್ಟರ್ ರವಿ, ಡಾಕ್ಟರ್ ವಿಕ್ರಮ್, ಡಾಕ್ಟರ್ ಯುವರಾಜ್ ಜಾಧವ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್, ಕಲಾ, ಬೀದರ್. ನಲ್ಲಿ ಒಂದು ಕೆಲವರು ತಿಳಿದ್ರು ಒಂದು ಕಸಿ ಒಂದು ಡಾಕ್ಟರ್ಸ್ ಸಾಲ್ಟ್ ಮಾಡ್ಯಾರ. ಅದು ನಿಷೇಧ ಹಾಕಿಸಿ ನಾವು ತಹಸೀಲ್ ಸಾಬ್ರು, ತಹಸೀಲ್ದಾರ್ ಸಾಬ್ರು ಮತ್ತು ಡಿ ಎಸ್ ಪಿ ಸಾಬ್ರು ರಿಪೋರ್ಟ್ ಕೊಟ್ಟಿದ್ರು. ಅಂಥ ಘಟನೆ ನಮ್ಮ ಬಾಲ್ಕಿ ತಾಲೂಕದಾಗ ಏನೂ ಆಗಬಾರ್ದು. ಬಾಕಿ ಪೊಲೀಸ್ ಸ್ಟೇಷನ್ದವರು ಮತ್ತು ಎಲ್ಲರಿಗೂ ನಾವು ಪ್ರೊಟೆಕ್ಷನ್ ಕೊಡಬೇಕಂತ ನಾವು ಬೇಡಿಕೆ ಇದೆ. ಅದ್ರ ಸಲುವಾಗಿ ನಾವು ಡಿ ಎಸ್ ಪಿ ಸಾಬ್ರು ಭೇಟಿಯಾಗಿದ್ದೀವಿ. ತಹಸೀಲ್ದಾರಿಗೂ ಭೇಟಿಯಾಗಿದ್ದೀವಿ. ಈಗ ಆಲ್ರೆಡಿ ಅವರು ಅರೆಸ್ಟ್ ಮಾಡ್ಯಾರ. ಅದ್ರ ಮೇಲೆ ಏನರ ನೀವು ಆ್ಯಕ್ಷನ್ ಯಾವ ಥರ ಆ್ಯಕ್ಷನ್ ತಗೋರಂತ ಏನರ ಅದೇ ಒಂದೇನ ಆಗ್ಯದಲ್ಲ, ಆದ್ಮೇಲೆ ಹಾಫ್ ಮರ್ಡರ್ ಕೇಸ್ ಹಾಕಿ ಅದಕ್ಕೆ ಒಂದು ಮಿನಿಮಮ್ ಒಂದು 7 years ಜೈಲ್ ಆಗತ್ತಲೇ ಮಾಡ್ಬೇಕು. ಯಾಕಂದ್ರೆ ಇದು ಹಿಂಗೆ ಮಾಡಿದ್ರೆ ಮುಂದೆ ಯಾರನ್ನೂ ವೈದ್ಯರ ಮೇಲೆ ಹಲ್ಲೆ ಮಾಡಲ್ಲ, ವಿನಾಕಾರಣ ಹಲ್ಲೆ ಮಾಡ್ತಾಯಿದ್ದಾರೆ. ಇವತ್ತು ಅದು ತಡೆಗಟ್ಟಬೇಕು. ಇನ್ನೂ ಬಾಲ್ಕಿಯಲ್ಲೂ ಸಾಕಷ್ಟು ಜನ ಹಂಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಪೊಲೀಸರ ಹತ್ರ ಬಂದು ಏನಾದರೂ ಇದ್ರೂ ಇಮಿಡಿಯೇಟ್ಲಿ ನಮ್ಗೆ ರೆಸ್ಪಾನ್ಸ್ ಕೊಡಬೇಕು ಅಂತ ನಾವು ಇದರಲ್ಲಿ ವಿನಂತಿ ಮಾಡ್ತೀವಿ. ಮತ್ತು ಜಿಮ್ಸ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲ್ ಅಂತ ದೊಡ್ಡ ಜಾಗದಲ್ಲಿ ರೌಂಡ್ ದ ಕ್ಲಾಕ್ ಸೆಕ್ಯೂರಿಟಿ, ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು. ಆದ್ದರಿಂದ ಹೊಸ ಬರುವ ನ್ಯೂ ಜನ್ರೇಷನ್ ಡಾಕ್ಟರ್ಸ್ಗೆ ಕೆಲಸ ಮಾಡೋಕ್ಕೆ ಇದೇ ಆಗಲ್ಲ. ಅದು ಅವರು ಮನಸ್ಸಾಚೆ ಕೆಲಸ ಮಾಡಿದರೆ ಗೌರ್ಮೆಂಟ್ ಜನರಿಗೆ ಸೇವೆ ಆಗುತ್ತೆ. ಅವರು ಭಯಪಟ್ಟು ಕೆಲಸ ಮಾಡಿಲ್ಲಂದರೆ ಎಲ್ಲರಿಗೂ ಲಾಸ್ ಆಗುತ್ತೆ. ಎಲ್ಲ ಜಿಲ್ಲಾ ಆಡಳಿತ ಎಲ್ಲರೂ ಕ್ರಮ ತಗೋಬೇಕಂತ ನಾವು ಎಲ್ಲರಿಗೂ ವಿನಂತಿ ಮಾಡ್ತೀವಿ. ನಾವೆಲ್ಲ ಡಾಕ್ಟರ್ಸ್ ಒಕ್ಕೂಟ ಎಲ್ಲರೂ ನಿಂದಿರಲಿಲ್ಲ. ನಾವೆಲ್ಲ ನಮ್ಮ ಬಾಲ್ಕಿ ಡಾಕ್ಟರ್ಸ್ ಅಸೋಸಿಯೇಷನಿಂದ ಬಂದಿದ್ದೇವೆ. ನಾವಿಲ್ಲಿ ಜೊತೆಗೂ ಒಂದು ಮುಖ್ಯವಾದ ಕಾರಣವಿದೆ. ಅದು ಯಾವುದಂದ್ರೆ, ಮೊನ್ನೆ ಜಿಮ್ಸ್ ಕ್ಯಾಶುಯಾಲಿಟಿಯಲ್ಲಿ 21 ತಾರೀಕಿಗೆ ಒಂದು PG ಮೇಲೆ ಹಲ್ಲೆ ಮಾಡಿದ್ರು. ಅದು ಕಾರಣ ಸಿಂಪಲ್, ಏನು ಮೇಜರ್ ಕಾರಣ ಇಲ್ಲಾರ್ದೆ ಹಲ್ಲೆ ಮಾಡಿದ್ರು. ಆ್ಯಂಡ್ ಅದಕ್ಕೆ ಹೆಲ್ಪ್ ಯಾರು ಬರಲಿಲ್ಲ. ಅವ್ರಿಗೆ ಎದ್ವಾ ಹೊಡೆದು ಅಷ್ಟೊಂದು ಮಾಡೋತನ ಹೆಲ್ಪ್ ಏನೂ ಇರಲಿಲ್ಲ. ಆ್ಯಂಡ್ ಅದು ಇನ್ನೊಂದ್ಸರಿ ಆಗಬಾರ್ದು. ಆ ಥರ ಆದರೆ ನಾವು ಒಂಥರ ನಾವು ಡಾಕ್ಟರ್ಸ್ ಆಗಿ ಅದನ್ನ ಮತ್ತು ನಾವು ಸ್ಟ್ರೈಕಿಗೆ ಹೋಗೋ ಅವೆಲ್ಲ ಮಾಡಬಾರ್ದು ಅಂತ ಹೇಳಿ ಈಗ ಏನು ಕೇಳ್ತಾ ಇದ್ದೀವಿ, ನಮಗೂ ಪ್ರೊಟೆಕ್ಷನ್ ಕೊಡಿ. ಜನಕ್ಕೆ ಈ ಥರ ಮತ್ತೆ ಆಗ್ಲಾರ್ದಂಗೆ ನೀವೇನಾದರೂ ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿ ಮಾಡೋದಕ್ಕೆ ಬಂದಿದ್ದೀವಿ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ.
ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.